ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ವೃಷಭ ರಾಶಿಯ ಆತ್ಮೀಯ ಬಂಧುಗಳೇ, ನೀವೊಬ್ಬ ಅತ್ಯಂತ ತಾಳ್ಮೆಯುಳ್ಳ ಕಷ್ಟಜೀವಿ ಮತ್ತು ಮೃದು ಸ್ವಭಾವದ ವ್ಯಕ್ತಿತ್ವದವರು. ಆದರೆ ನೆನಪಿಡಿ, ನೀವು ಶಾಂತವಾಗಿ ಬೆಳೀತಾ ಇದ್ದರೆ ಅದನ್ನು ಕಂಡು ಸಹಿಸಲಾಗದ ಆ ಮೂವರು ವ್ಯಕ್ತಿಗಳು ಯಾರು ಗೊತ್ತಾ? ಇಂದು ನಾನು ಹೇಳಲಿರುವ ವಿಷಯ ಕೇಳಿದರೆ ನೀವು ದಂಗಾಗ್ತೀರಾ. ನೀವು ಎಷ್ಟೇ ಬ್ಯುಸಿ ಇದ್ದರೂ ಸರಿ, ಈ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಯಾಕೆಂದರೆ ಈ ಮೂವರು ವ್ಯಕ್ತಿಗಳು ನಿಮ್ಮ ಆರ್ಥಿಕ ಪರಿಸ್ಥಿತಿ ಮತ್ತು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಕ್ಕೆ ನಿರಂತರವಾಗಿ ಸಂಚನ್ನು ರೂಪಿಸ್ತಾ ಇರ್ತಾರೆ. ಆ ವ್ಯಕ್ತಿಗಳ ಹೆಸರಿನ ಮೊದಲ ಅಕ್ಷರ ಯಾವುದು ಮತ್ತು ಅವರಿಂದ ನೀವು ಹೇಗೆ ರಕ್ಷಣೆಯನ್ನು ತಗೋಬೇಕು ಎಂಬುದನ್ನು ಈಗ ವಿವರವಾಗಿ ನಿಮಗೆ ಎಲ್ಲವೂ ಕೂಡ ಬಿಚ್ಚಿಡ್ತೇವೆ. ವೃಷಭ ರಾಶಿಯವರೇ, ನೀವು ಸಾಮಾನ್ಯವಾಗಿ ಎಲ್ಲರನ್ನೂ ಕೂಡ ನಂಬ್ತೀರಾ ಮತ್ತು ಯಾರ ಬಗ್ಗೆ ಕೂಡ ಕೆಟ್ಟದಾಗಿ ಆಲೋಚನೆ ಮಾಡೋದಿಲ್ಲ. ಆದರೆ ಇತ್ತೀಚಿನ ದಿನಗಳಲ್ಲಿ ನಿಮ್ಮ ಜೀವನದಲ್ಲಿ ಕೆಲವು ವಿಚಿತ್ರ ಅಡೆತಡೆಗಳು ಎದುರಾಗ್ತಾ ಇರಬಹುದು. ಎಷ್ಟೇ ಶ್ರಮ ವಹಿಸಿದರೂ ಕೂಡ ಪ್ರತಿಫಲ ಅನ್ನೋದು ಸಿಗದೇ ಇರೋದು, ನಂಬಿದವರಿಂದಲೇ ಹಣಕಾಸಿನ ವಿಚಾರದಲ್ಲಿ ಮೋಸ ಆಗೋದು ಅಥವಾ ನಿಮ್ಮ ಗೌರವಕ್ಕೆ ಧಕ್ಕೆ ತರುವಂತಹ ಘಟನೆಗಳು ನಡೀತಾ ಇರಬಹುದು. ಇದು ಕೇವಲ ಗ್ರಹಗಳ ಆಟವಲ್ಲ. ಇದರ ಹಿಂದೆ ನಿಮ್ಮ ಏಳಿಗೆಯನ್ನು ಸಹಿಸದ ಆ ಮೂವರು ವ್ಯಕ್ತಿಗಳ ದುಷ್ಟ ಆಲೋಚನೆಗಳಿವೆ. ನಿಮ್ಮ ಒಳ್ಳೆಯತನವನ್ನೇ ನಿಮ್ಮ ದೌರ್ಬಲ್ಯ ಅಂತ ಅವರು ಭಾವಿಸಿದ್ದಾರೆ. ಆ ಮೂವರು ವ್ಯಕ್ತಿಗಳಲ್ಲಿ ಮೊದಲೆಯವರು ನಿಮ್ಮ ಕೆಲಸದ ಜಾಗದಲ್ಲಿ ಅಥವಾ ವ್ಯಾಪಾರ ಕ್ಷೇತ್ರದಲ್ಲಿ ನಿಮ್ಮ ಜೊತೆ ಇರುವ ವ್ಯಕ್ತಿ. ಇವರು ನಿಮ್ಮ ಮುಂದೆ ತುಂಬ ನಿಷ್ಠಾವಂತರಂತೆ, ನಿಮ್ಮ ಹಿತೈಷಿಯಂತೆ ನಟಿಸ್ತಾರೆ. ಆದರೆ ನಿಮ್ಮ ಬೆನ್ನ ಹಿಂದೆ ನಿಮ್ಮ ಬಗ್ಗೆ ತಪ್ಪು ಕಲ್ಪನೆಗಳನ್ನು ಹರಡಿಸ್ತಾ ಇರ್ತಾರೆ. ಇವರ ಹೆಸರುಗಳು ಹೆಚ್ಚಾಗಿ BVS ಅಥವಾ M ಅಕ್ಷರಗಳಿಂದ ಆರಂಭವಾಗುವ ಸಾಧ್ಯತೆ ಇರುತ್ತೆ. ಇವರು ನಿಮ್ಮ ರಹಸ್ಯ ವ್ಯವಹಾರದ ಯೋಜನೆಗಳನ್ನು ತಿಳಿದುಕೊಂಡು ಅದನ್ನು ತಮ್ಮದಾಗಿಸಿಕೊಳ್ಳೋದಕ್ಕೆ ಅಥವಾ ಹಾಳು ಮಾಡೋದಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಇವರ ಮಾತುಗಳನ್ನು ನಂಬಿ ನಿಮ್ಮ ವೃತ್ತಿ ಜೀವನದ ಪ್ರಮುಖ ನಿರ್ಧಾರಗಳನ್ನು ಇವರು ಮುಂದೆ ಹೇಳೋದಕ್ಕೆ ಹೋಗಬೇಡಿ. ಎರಡನೆಯ ಮತ್ತು ಮೂರನೆಯ ವ್ಯಕ್ತಿ ಮನೆಯೊಳಗಿನ ವಿಷದ ವ್ಯಕ್ತಿಗಳು. ನಿಮ್ಮ ಮನೆಯಲ್ಲೇ ಇರುವ ವಿಷದ ಪ್ರಾಣಿಗಳವರು. ಇನ್ನುಳಿದ ಇಬ್ಬರು ವ್ಯಕ್ತಿಗಳು ನಿಮ್ಮ ಕುಟುಂಬದೊಳಗೆ ಅಥವಾ ಅತ್ಯಂತ ಹತ್ತಿರದ ಸಂಬಂಧಿಗಳಲ್ಲೇ ಇದ್ದಾರೆ ಎಂಬುದು ಕಹಿ ಸತ್ಯ. ಇವರು ನಿಮ್ಮ ಜೊತೆಗೆ ಇರ್ತಾರೆ. ನಿಮ್ಮ ಮನೆಯಲ್ಲೇ ಕುಳಿತು ನಿಮ್ಮ ಯಶಸ್ಸನ್ನು ನೋಡಿ ಒಳಗೊಳಗೆ ಹೊಟ್ಟೆ ಉರ್ಕೊಳ್ತಾ ಇರ್ತಾರೆ. ನಮಗಿಂತ ಇವರು ಹೇಗೆ ಇಷ್ಟು ಸುಖವಾಗಿ ಬೆಳೀತಾ ಇದ್ದಾರೆ ಎಂಬ ಅಸೂಯೆ ಇವ್ರದ್ದಾಗಿರುತ್ತೆ. ಇವರು ನಿಮ್ಮ ಆರ್ಥಿಕ ಸ್ಥಿತಿಯ ಮೇಲೆ ಕಣ್ಣನ್ನು ಇಟ್ಟಿರ್ತಾರೆ ಮತ್ತು ನಿಮ್ಮ ಮನೆಯ ನೆಮ್ಮದಿಯನ್ನು ಕದಡೋದಕ್ಕೆ ಸಣ್ಣ ವಿಷಯಗಳನ್ನು ದೊಡ್ಡದು ಮಾಡ್ತಾ ಇರ್ತಾರೆ. ಇವರು ಹರಡುವ ಚಾಡಿ ಮಾತುಗಳು ನಿಮ್ಮ ಕುಟುಂಬದ ಬಾಂಧವ್ಯಕ್ಕೆ ಧಕ್ಕೆ ತರಬಹುದು. ಎಚ್ಚರ. ಹಾಗಾದರೆ ವೃಷಭ ರಾಶಿಯವರೇ, ನೀವು ಮಾಡಬೇಕಾದದ್ದು ಏನು? ಈಗ ನೀವು ಏನು ಮಾಡಬೇಕು? ವೃಷಭ ರಾಶಿಯವರೇ, ನಿಮ್ಮಲ್ಲಿ ಅದ್ಭುತವಾದ ಸಹನೆ ಇದೆ. ಈ ನರಿಬುದ್ಧಿಯ ವ್ಯಕ್ತಿಗಳನ್ನು ಎದುರಿಸೋದಕ್ಕೆ ನೀವು ಮೊದಲು ನಿಮ್ಮ ಪ್ಲ್ಯಾನ್ಗಳನ್ನು ಗುಪ್ತವಾಗಿಡಬೇಕು. ಯಾರನ್ನೂ ಅತಿಯಾಗಿ ನಂಬೇಡಿ. ಮೊದಲನೇದಾಗಿ ಪ್ರತಿದಿನ ಮಹಾಲಕ್ಷ್ಮಿ ಆರಾಧನೆ ಮಾಡಿ ಮತ್ತು ಶುಕ್ರ ಮಂತ್ರ ಪಠಿಸಿ. ಇದು ನಿಮ್ಮ ಸುತ್ತ ದೈವಿಕ ರಕ್ಷಣೆಯನ್ನು ನೀಡುತ್ತೆ. ನಿಮ್ಮನ್ನು ನೋಯಿಸೋದಕ್ಕೆ ಪ್ರಯತ್ನ ಮಾಡುವವರಿಗೆ ನೀವು ಯಶಸ್ಸಿನ ಮೂಲಕನೇ ಉತ್ತರ ನೀಡಬೇಕು. ಕರ್ಮದ ಚಕ್ರ ತಿರುಗಿದಾಗ ಅವರು ನಿಮಗೆ ಮಾಡಿದ ಮೋಸಕ್ಕೆ ಅವರೇ ಬೆಲೆಯನ್ನು ತೆರಬೇಕಾಗುತ್ತೆ. ಇನ್ನು ಆತ್ಮೀಯ ವೃಷಭ ರಾಶಿಯ ಬಂಧುಗಳೇ, ದೈವಬಲ ನಿಮ್ಮ ಜೊತೆ ಇದೆ. ಎಂದಿಗೂ ಎದೆಗುಂದಬೇಡಿ. ಈ ವಿಡಿಯೋದಲ್ಲಿ ನಾನು ಹೇಳಿದ ಲಕ್ಷಣಗಳು ಅಥವಾ ಅಕ್ಷರಗಳ ವ್ಯಕ್ತಿಗಳು ನಿಮ್ಮ ಜೀವನದಲ್ಲಿದ್ದರೆ ತಕ್ಷಣ ಅಂತರವನ್ನು ಕಾಯ್ದುಕೊಳ್ಳಿ. ನಿಮಗೆ ಇಂತಹ ಅನುಭವ ಆಗಿದ್ರೆ ಅಥವಾ ಇಂತಹ ವ್ಯಕ್ತಿಗಳನ್ನು ನೀವು ಗುರುತಿಸಿದರೆ ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಿಮ್ಮ ಮಾತುಗಳು ಮತ್ತೊಬ್ಬರಿಗೆ ಜಾಗೃತಿಯನ್ನು ಮೂಡಿಸಬಹುದು. ಈ ಮಾಹಿತಿ ಇಷ್ಟ ಆಯ್ತಂದರೆ ಒಂದು ಲೈಕ್ ನೀಡಿ ಮತ್ತು ವೃಷಭ ರಾಶಿಯ ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ವಿಡಿಯೋಗೊಂದು ಲೈಕ್ ಕೊಟ್ಟು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡಿದ್ರೆ ಮರಿಬೇಡಿ. ಎಲ್ಲರಿಗೂ ಕೂಡ ಶುಭವಾಗಲಿ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನ ಸುಖಿನೋ ಭವಂತು.